ಎಲ್ಲರೂ ಅವ್ರ ಬಾಸ್ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಾರೆ. ನಮ್ಮ ಬಾಸ್ ಬರ್ಡೇಗೆ ಅಪ್ಪು ಮೂವಿ ರಿಲೀಸ್ ಮಾಡಿಸಿದ್ದಾರೆ. ಎಲ್ಲರೂ ನೋಡ್ಬೋದು ಇವತ್ತು ಎಷ್ಟು ಜನ ಕ್ರೌಡ್ ಬಂದಿದ್ದಾರೆ ಅಪ್ಪು ಮೂವಿಗೆ ಅಂತ. ಸೊ ಇಷ್ಟೇ ಸಾಕು ನಮಗೆ. ನಮ್ಮ ಬಾಸ್ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನಮಗೆ ಖುಷಿ. ನಮ್ಮ ಬಾಸ್ ಎಲ್ಲೋ ಇಷ್ಟು ಜನದಲ್ಲಿ ಜೀವಂತವಾಗಿದ್ದಾರೆ ಅಂತ. ಸೊ ಸಖತ್ ಅಂದರೆ ಸಖತ್ ಖುಷಿ ಆಗುತ್ತೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ನಮ್ಮ ಬಾಸ್ ಬರ್ಡೇಗೆ ಇಲ್ಲಿ ನಿಂತ್ಕೊಂಡು ಇಷ್ಟು ಜನ ಕ್ರೌಡ್ ಮಧ್ಯದಲ್ಲಿ ನಮ್ಮ ಬಾಸ್ ಮೂವಿ ನೋಡೋಕೆ ಹೋಗ್ತಾ ಇದೀವಿ ಅಂದರೆ ಕ್ರೌಡ್ನೇ ನೋಡಿ ತಿಳ್ಕೊಬೋದು ಅವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂತ. ಥ್ಯಾಂಕ್ ಯು ಸರ್. 23 ವರ್ಷದಿಂದ ರಿಲೀಸ್ ಆಗಿದ್ದ ಮೂವಿ ಇವತ್ತು ರಿಲೀಸ್ ಆಗ್ತಿದೆ. ಅದು ಇವಾಗ ರಿಲೀಸ್ ಆಗಿರೋ ಮೂವಿಗಳೇ ಎಷ್ಟೋ ಓಡ್ತಿಲ್ಲ, ಫ್ಲಾಪ್ ಆಗ್ತಿದೆ. ಬಟ್ 23 ವರ್ಷದಿಂದ ರಿಲೀಸ್ ಆಗಿರೋ ಮೂವಿಗೆ ಇಷ್ಟು ಜನ ಕ್ರೌಡ್ ಇದ್ದಾರೆ ಅಂದರೆ ಅಲ್ಲೇ ತಿಳ್ಕೊಬೋದು. ಐ ಥಿಂಕ್ ಅವ್ರಿಗೆ ಎಷ್ಟು ಕ್ರೇಜ್ ಇದೆ, ಮೂವಿಗೆ ಎಷ್ಟು ಕ್ರೇಜ್ ಇದೆ, ಎಷ್ಟು ಜನ ಬಂದಿದ್ದಾರೆ. ಆಲ್ರೆಡಿ ಹೌಸ್ಫುಲ್ ಬೋರ್ಡ್ ಹಾಕಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕ್ರೇಜ್ ಅಪ್ಪು ಮೂವಿ ಹೇಗಿದೆ ಅಂತ. ನೋಡ್ತಿದ್ದೀರಾ, ಯುಗಾದಿ ಹಬ್ಬ ಆ್ಯಕ್ಚುಲಿ 31ಕ್ಕಲ್ಲ, ಇವತ್ತೇ. ಅಭಿಮಾನಿಗಳಿಗೆ ಇವತ್ತಿಂದನೇ ಯುಗಾದಿ ಶುರು. ಏನಂದರೆ ಅಪ್ಪು ಫಿಲಮ್ ಬಂದ್ಬಿಟ್ಟು ನಾವು 2002 ರಿಲೀಸ್ ಆದಾಗ ಇನ್ನೂ ಚಿಕ್ಕವನು. ಸೊ ಅವಾಗ ಅದನ್ನು ಕಣ್ತುಂಬ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಸಲ ಪ್ರಿಯಾಕೆ ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮಗೆ ಅಪ್ಪು ಅಭಿಮಾನಿಗಳಿಗೆ ನೋಡೋಕ್ಕೆ ಒಂದು ಕಣ್ತುಂಬ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟವ್ರೆ. ಇಲ್ಲ ಸರ್, ಅಪ್ಪು ಸರು 3 ವರ್ಷ ಅಲ್ಲ, 3 ವರ್ಷ ಅವ್ರು ನಮ್ಮ ಆಗಲಿ ಹೋಗಿರ್ಬೋದು, 3 ವರ್ಷ ಆಗಿರ್ಬೋದು. ಬಟ್ 3 ವರ್ಷ ಅಲ್ಲ, ಇನ್ನು 100 ವರ್ಷ ಹೋದರೂ ಅವ್ರು ಯಾವಾಗಲೂ ಅಭಿಮಾನಿಗಳ ಎದೆಯಲ್ಲಿ ಜೀವಂತವಾಗಿ ಇದ್ದೇ ಇರ್ತಾರೆ. ಮತ್ತು ಇನ್ನೊಂದೇನೆಂದರೆ, ಇವಾಗ ಏನು ರೀ ರಿಲೀಸು ಅಂತೆಲ್ಲ ಬೇರೆ ಇಂಡಸ್ಟ್ರಿಯವರು ಅವಾಗಿಂದ ಶುರು ಮಾಡಿಕೊಂಡು ನಮ್ಮದೇ ಟ್ರೆಂಡ್ ಒಂದು ಶುರು ಮಾಡ್ತವ್ರೆ. ಬಟ್ ಫಸ್ಟು ರಿಲೀಸ್ ಮಾಡಿ 550 ಸಲ ಟ್ರೆಂಡ್ ಶುರು ಮಾಡಿದೆ ರಾಜವಂಶದವರು. ಸೊ ಯಾವತ್ತೂ ಆ ಕ್ರೆಡಿಟ್ ರಾಜವಂಶದವ್ರಿಗೆ ಹೋಗುತ್ತೆ. ಈ ಸಲ ಅಪ್ಪು ಬಂದು ಫುಲ್ಲು ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಇರುತ್ತೆ. ಯುಗಾದಿ ಹಬ್ಬದ ಥರನೇ ಲಾಸ್ಟ್ ಟೈಮ್ ಜಾಕಿ ರಿಲೀಸ್ ಆಗಿತ್ತು. ಜಾಕಿ ರಿಲೀಸ್ ಆದಾಗ ಬರೀ ಹಬ್ಬ ಇತ್ತು. ಈ ಸಲ ಫುಲ್ಲು ಮಾರಿ ಹಬ್ಬನೇ ಪಕ್ಕ. ಪ್ಯಾನ್ ಇಂಡಿಯಾ ಮಾಡಿ ಪಿಕ್ಚರ್ ಥಿಯೇಟ್ರುಗಳೆಲ್ಲ ಮುಚ್ತಾ ಇದ್ದಾರೆ. ಇವಾಗ ಸಿದ್ದರಾಮಯ್ಯವ್ರ ಕೊಡುಗೆ ತುಂಬ ಚೆನ್ನಾಗಿ ಕೊಟ್ಟವ್ರೆ. ಯಾವುದೇ ಒಂದು ಥಿಯೇಟ್ರ್ ಹೋದ್ರೆ 200 ರೂಪಾಯಿ ಮೇಲೆ ದಾಟಂಗಿಲ್ಲ. ಪ್ಯಾನ್ ಇಂಡಿಯಾ ಮಾಡಿ ಪಿಕ್ಚರ್ಗಳು ಮುಗಿದ. ಒಬ್ಬೊಬ್ಬ ಹೀರೋ 5 ಪಿಕ್ಚರ್ ಮಾಡಬೇಕು. ಆ್ಯಕ್ಚುಲಿ ಪಿಕ್ಚರ್ 3 ವರ್ಷಕ್ಕೊಂದು ಪಿಕ್ಚರ್ ಮಾಡ್ರಿ. ಯಾವನ್ ಬರ್ತಾನೆ ಪಿಕ್ಚರ್ ನೋಡೋಕ್ಕೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಥಿಯೇಟ್ರೆಲ್ಲ ಮುಳುಗೋಗ್ತದೆ. ಈ ಎಂಡು ಅಂದರೆ ಪುನೀತ್ ರಾಜ್ಕುಮಾರ್ ಮುಗಿದ ಮೇಲೆ ಪಿಕ್ಚರ್ ಮುಗಿದೋಯ್ತು ಅಂತಲೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ರಂಗ ಬೆಳೆಯಲ್ಲ. 100% ನಾನು ಬರ್ಕೊಡ್ತೀನಿ ಇವತ್ತು. ಅರ್ಥ ಆಯ್ತು ನನಗೆ. ಇನ್ನೂ ಮತ್ತೆ ಹುಟ್ಟು ಬರಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟು ಬರಬೇಕು, ಮತ್ತೆ ರೆಕಾರ್ಡ್ ಬ್ರೇಕ್ ಮಾಡಬೇಕು. ಅಷ್ಟೇ, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಸಿನಿಮಾ ರಂಗ ಮುಗೀತು, ಅಧ್ಯಾಯನೇ ಮುಗೀತು. ಅದರಲ್ಲಿ ರಾಜವಂಶ ಮುಗಿದ್ಮೇಲೆ ಮುಗಿದೋಯ್ತು ಪಿಕ್ಚರ್. ಅರ್ಥ ಆಯ್ತಾ? ಇವಾಗ ಇರೋದ್ರಲ್ಲಿ ಯಾರು ಬಂದರು ಹೋದ್ರು. ಏನಂದರೆ ಮೊದಲು 54ರಲ್ಲಿ ಆಚಲ್ಲಿ ಏನು ಮಾಡಿದ್ದು, ಒಂದು ಟಾರ್ ರೋಡ್ ಮಾಡಿಕೊಟ್ರು ಸಿನಿಮಾ ರಂಗದಲ್ಲಿ. ಅವಾಗೆಲ್ಲ ಪೇಪರ್ ಪಾಪ್ಲೆಟ್ ಹಂಚ್ಕೊಂಬರೋರು, ಪಿಕ್ಚರ್ ನೋಡಿ ಅಂತ. ಅರ್ಥ ಆಯ್ತಾ? ಇವಾಗ ಎಲ್ಲ ಟಾರ್ ರೋಡ್ ಮಾಡ್ಕೊಂಡು ಅದ್ಮೇಲೆ ನಡೆಯೋಕ್ಕೆ ಇವರು ಖುಷಿ ಪ್ಯಾನ್ ಇಂಡಿಯಾ ಅಂತ. ಪ್ಯಾನ್ ಇಂಡಿಯಾ ಬೇಕಾಗಿಲ್ಲ ರೀ. ಕನ್ನಡ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಮಾಡಿ ಆಮೇಲೆ ಅಲ್ವಾ? ಯಾವ ಪ್ಯಾನ್ ಇಂಡಿಯಾ ಮಾಡಿ ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ಕೊಂಬರ್ರಿ. ನನ್ನ ಮಗ ಬರ್ತಾರೆ ಥಿಯೇಟ್ರ್ ಒಳಕ್ಕೆ. ಥಿಯೇಟ್ರೆಲ್ಲ ಮುಚ್ತಾ ಇದ್ದಾರೆ. ಅಲ್ವಾ? ಪಿಕ್ಚರ್ ಮಾಡಿರಿ, 4 5 ಮಾಡಿ. ಅವ್ನು ಭಕ್ತ, ನಾನು ಇವನ್ ಭಕ್ತ. ಆ ಭಕ್ತ ಬೇಡ ನಮಗೆ, ಕನ್ನಡ ಭಕ್ತ ಆಗ್ರಿ. ಸಿನಿಮಾ ನೋಡಿ ಬೆಳೀರಿ. ಆಗ ನಾನು ಅವನು ಇವನು ಅಂತ ಅವ್ರು ಹೇಳೋಕ್ಕೆ ಬೇಡಿ. ಅದು ರಾಜ್ಕುಮಾರ್ ವಂಶದಲ್ಲಿ 4ರಲ್ಲಿ ಆಚಲ್ಲಿ ಏನು ಮಾಡಿದ್ದು, ಒಂದು ಟಾರ್ ರೋಡ್ ಮಾಡಿಕೊಟ್ರು ಸಿನಿಮಾ ರಂಗದಲ್ಲಿ. ಅವಾಗೆಲ್ಲ ಪೇಪರ್ ಪಾಪ್ಲೆಟ್ ಹಂಚ್ಕೊಂಬರೋರು, ಪಿಕ್ಚರ್ ನೋಡಿ ಅಂತ. ಅರ್ಥ ಆಯ್ತಾ? ಇವಾಗ ಎಲ್ಲ ಟಾರ್ ರೋಡ್ ಮಾಡ್ಕೊಂಡು ಅದ್ಮೇಲೆ ನಡೆಯೋಕ್ಕೆ ಇವರು ಖುಷಿ ಪ್ಯಾನ್ ಇಂಡಿಯಾ ಅಂತ. ಪ್ಯಾನ್ ಇಂಡಿಯಾ ಬೇಕಾಗಿಲ್ಲ ರೀ. ಕನ್ನಡ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಮಾಡಿ ಆಮೇಲೆ ಅಲ್ವಾ? ಯಾವ ಪ್ಯಾನ್ ಇಂಡಿಯಾ ಮಾಡಿ ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ಕೊಂಬರ್ರಿ. ನನ್ನ ಮಗ ಬರ್ತಾರೆ ಥಿಯೇಟ್ರ್ ಒಳಕ್ಕೆ. ಥಿಯೇಟ್ರೆಲ್ಲ ಮುಚ್ತಾ ಇದ್ದಾರೆ. ಅಲ್ವಾ? ಪಿಕ್ಚರ್ ಮಾಡಿರಿ, 4 5 ಮಾಡಿ. ಅವ್ನು ಭಕ್ತ, ನಾನು ಇವನ್ ಭಕ್ತ. ಆ ಭಕ್ತ ಬೇಡ ನಮಗೆ, ಕನ್ನಡ ಭಕ್ತ ಆಗ್ರಿ. ಸಿನಿಮಾ ನೋಡಿ ಬೆಳೀರಿ. ಆಗ ನಾನು ಅವನು ಇವನು ಅಂತ ಅವ್ರು ಹೇಳೋಕ್ಕೆ ಬೇಡಿ. ಅದು ರಾಜ್ಕುಮಾರ್ ವಂಶದಲ್ಲಿ ಇಲ್ವೇ ಇಲ್ಲ. ಪ್ರತಿಯೊಬ್ಬರನ್ನು ಬೆಳೆಸ್ತಾರೆ. ಪುನೀತ್ ರಾಜ್ಕುಮಾರ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಇವಾಗ ಬೆಳೀತಾ ಇದ್ದಾರೆ ಹುಡುಗರನ್ನ. ಅರ್ಥ ಆಯ್ತು ನಮಗೆ? ಬೆಳೆದ್ರೆ ಬೆಳೆದಂಗೆ, ಇಲ್ಲ ಅಂದರೆ ಇಲ್ಲ. ನಿಮಿಷ ನಾವು ಅಪ್ಪು ಬಗ್ಗೆ ಎಲ್ಲ ಮಾತಾಡಲ್ಲ. ಇದು ಈಗ ಜನ್ರೇಷನು. ನಮ್ಮ ಜನ್ರೇಷನ್ ಅಪ್ಪು ಬಗ್ಗೆ ಮಾತಾಡ್ತಾರೆ. ಅಪ್ಪು ಎಲ್ಲಿದ್ದಾರೆ ಅಂತ ಕೇಳಿ ಅವ್ರಿಗೆ. ಅರ್ಥ ಆಯ್ತಾ? ಅದು ಅಪ್ಪು. ಓಕೆ, ಬೈ. ಅವರಿವರ ಮಾತು ಗೆದ್ದ ಮಾತ್ರಕ್ಕೆ ಅಜಯನಲ್ಲ ಬಾಸು.